ಈ ನಿಯಮಗಳು ಯಾವುದು ಅಂದರೆ ಶೌಚಂ ತಪಸ್ತುಷ್ಟಿ ಸ್ವಾಧ್ಯಾಯ ಹರಿಪೂಜನ. ಇದರಲ್ಲಿ ಶೌಚ ಬಂದಿದೆ, ಯಮದಲ್ಲಿ 2 ಬಂದಿದೆ, ನಿಯಮದಲ್ಲಿ 1. ಶೌಚಂ ಅದು ಮೊದಲನೇದು, ಅದು ಪ್ರಾರಂಭಿಕವಾದ ಕ್ವಾಲಿಟಿ, ಅದನ್ನು ಹೇಳಿಬಿಟ್ಟಿದ್ದಾರೆ. ಆಮೇಲೆ ಬೆಳೆಸಿಕೊಳ್ಬೇಕಾದ್ದು ಜೀವನದಲ್ಲಿ ತಪಃ, ಅದು ಬಂದುಬಿಟ್ಟಿದೆ. 2 ಯಮಗಳಲ್ಲಿ 2, ನಿಯಮಗಳಲ್ಲಿ 2 ಬಂದುಬಿಟ್ಟಿದೆ. ಶೌಚಂ ತಪಃ 2 ಬಂದುಬಿಟ್ಟಿದೆ. 3ನೇದ್ದು, ಯಾಕೆಂದರೆ ಯಾವುದರ ಬಗ್ಗೆಯೂ ಆಸೆ ಪಡಬೇಡ, ಇನ್ನೊಬ್ಬರ ದುಡ್ಡಿಗಾಗಿ ಆಸೆ ಪಡಬೇಡ, ಇನ್ನೊಬ್ಬರ ಮುಂದೆ ಕೈಯೊಡ್ಡಬೇಡ ಅಂತ ಹೇಳಿದರು. ಹಾಗಾದರೂ ಕೂಡ ಅಯ್ಯೋ ಅವ್ರಲ್ಲಿ ಬೇಕಾದಷ್ಟು ದುಡ್ಡಿದೆ, ನನ್ನಲ್ಲಿಲ್ಲ ಅಂತ ಅನ್ನೋ ಭಾವನೆ ಕಾಡೋಲ್ವಾ, ಅದು ಶುರುವಾಗತ್ತೆ. ನಾವು ಕೈಯೊಡ್ಲಿಲ್ಲ, ಅವರಲ್ಲಿ ಎಷ್ಟಿದೆ ಇವರಲ್ಲಿ ಎಷ್ಟಿದೆ, ನನ್ನ ಹತ್ರ ಏನೂ ಇಲ್ಲ ಅಂತ ನನ್ನ ಬರಿಗೈತನ ಬಗ್ಗೆ ನನಗೆ ಸಿಟ್ಟು ಬರಲಿಕ್ಕೆ ಶುರುವಾಗುತ್ತೆ. ಅದು ಬರಬಾರದು. ಮತ್ತೆ ಯಾಕೆಂದರೆ ತುಷ್ಟಿ ಅಂತ ಒಂದು ಕ್ವಾಲಿಟಿ. ತುಷ್ಟಿ ಅಂದರೆ ಕಂಟೆಂಟ್ಮೆಂಟ್. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ನನ್ನಲ್ಲಿ ಎಷ್ಟು ಇದೆ ಅದನ್ನು ನೋಡಿ ಸಂತೋಷ ಪಡೆಯಬೇಕು ಹೊರತು ಏನು ಇಲ್ಲ ಅದನ್ನು ನೋಡಿ ದುಃಖ ಪಡುವುದಲ್ಲ. ಇದು ಇನ್ನೊಂದು ಕ್ವಾಲಿಟಿ. ಬಹಳ ಒಳ್ಳೆಯ ಸೈಕೋಥೆರಪಿ ಇದೆ ಅಲ್ಲ, ಬಹಳ ಬ್ಯೂಟಿಫುಲ್ ಸೈಕಾಲಜಿ. ನನ್ನ ಹತ್ರ ಇಲ್ಲದೇ ಇದ್ದದ್ದನ್ನು ಕುರಿತು ನಾನು ಅತೃಪ್ತಿಯನ್ನು ಬೆಳೆಸಿಕೊಂಡು ಹೋದರೆ ಅದನ್ನು ಪರಿಹಾರ ಮಾಡೋದು ಹೇಗೆ? ಯಾಕೆಂದರೆ ನನಗೆ ಎಷ್ಟೇ ಇರಲಿ, ಇಲ್ಲದೇ ಇದ್ದದ್ದು ಇದೇ ಇರುತ್ತಲ್ಲ ಪ್ರಪಂಚದಲ್ಲಿ. ನನ್ನ ಹತ್ರ ಇಲ್ಲದೇ ಇದ್ದದ್ದು ಇಲ್ಲವಲ್ಲ ಅಂತ ಕೊರಗುತ್ತಾ ಹೋಗುವವನಿಗೆ ಯಾವತ್ತೂ ಆ ಕೊರಗಿಗೆ ಪರಿಹಾರವೇ ಇಲ್ಲ. ಸಾಯೋ ತನಕ ಬರೇ ಅತೃಪ್ತಿಯಲ್ಲಿ ಬದುಕಬೇಕು. ನನಗೆ 1 ಕೋಟಿ ರೂಪಾಯಿ ಸಿಕ್ಕಿತು, ಇನ್ನೊಂದು 0. 10 ಕೋಟಿ ಸಿಕ್ಕಿತು, ಮತ್ತೊಂದು. ಎಷ್ಟು ಸಿಕ್ಕಿತು ಅದಕ್ಕೊಂದು 0 ಹಾಕಿ ಕೂತು ಬಿಡ್ಬೋದಲ್ವ? ಬಲಬದಿಯಲ್ಲಿ 0 ಹಾಕೋದು ಎಂಡ್ಲೆಸ್ ಅಲ್ವ? ಅದರಿಂದ ತೃಪ್ತಿ ಯಾವಾಗ ಆಗಬೇಕು? ತೃಪ್ತಿ ಆಗುವುದೇ ಇಲ್ಲ ಮನುಷ್ಯನಿಗೆ. ಇಲ್ಲದ್ದು ಬೇಕು ಅಂತ ಬಯಸ್ತಾ ಹೋದರೆ ಆಗ ಏನು ಅಂದರೆ ತೃಪ್ತಿಗೆ ಒಂದೇ ಒಂದು ದಾರಿ, ಇದ್ದದ್ದನ್ನು ನೋಡಿ ಸಂತೋಷ ಪಡುವುದು. ನಿನ್ನಲ್ಲಿ 100 ರೂಪಾಯಿ ಇದ್ದಾಗ 1,000 ರೂಪಾಯಿ ಇದ್ದವನು 1,000 ಉಂಟು ನನ್ನ ಇಲ್ಲ ಅಂತಲ್ಲ. ನಿನ್ನ 100 ರೂಪಾಯಿ ಇದ್ದಾಗ 10 ರೂಪಾಯಿ ಇಲ್ಲದೆ ಭಿಕ್ಷೆ ಬೇಡಿಕೊಂಡು ರಸ್ತೆ ಬದಿಯಲ್ಲಿ ಒದ್ದಾಡ್ತಾ ಇರ್ತಾನಲ್ಲ, ಅಯ್ಯೋ ಅವನಿಗಿಂತ ಎಷ್ಟು ಚೆನ್ನಾಗಿಟ್ಟಿದ್ದಾನೆ ಭಗವಂತ ನನ್ನನ್ನು. ಆ ಕಂಪ್ಯಾರಿಸನ್ ಮಾಡುವಾಗ ನಿನ್ನಕ್ಕಿಂತ ಕಷ್ಟದಲ್ಲಿ ಇರುವವರನ್ನು ನೋಡಿ ನಿನ್ನ ಸ್ಥಿತಿಯನ್ನು ನೋಡಿ ತೃಪ್ತಿ ಪಡುವುದು ಸಾಕು. ನನಗೆ ಅಗತ್ಯ ಇಲ್ಲದ್ದು. ನನ್ನ ಇಲ್ಲೊಬ್ಬರು ಉತ್ತರ ಕರ್ನಾಟಕದ ಒಬ್ಬರು ಕಲಾವಿದರಿದ್ದಾರೆ, ಯಕ್ಷಗಾನ ಕಲಾವಿದರು, ಅವಧೂತ ಮನುಷ್ಯ. ಅವ್ರು ಹಾಡ್ತಾರೆ, ಮಕ್ಕಳಿಗೆ ಹಾಡಿ ಹೇಳಿಕೊ ಯಕ್ಷಗಾನ ಪದ್ಯಗಳನ್ನ ಬರೀತಾರೆ, ತಾನೇ ಕವನ ಬರೀತಾರೆ, ತಾನೇ ರಾಗ ಸಂಯೋಜನೆ ಮಾಡ್ತಾರೆ, ಹಾಡ್ತಾರೆ, ತಾನೇ ಕುಣಿತಾರೆ, ಕುಣಿಸ್ತಾರೆ, ತರಬೇತಿ ಮಾಡ್ತಾರೆ. ಒಳ್ಳೆ ಅಸಾಧಾರಣ ಕಲಾವಿದ. ತಮಾಷೆ ಏನು ಅಂದರೆ, ನೀವು ಒಂದು ಮನೆ ಕರೆಸಿ ನಮ್ಮ ಮಗುವಿಗೆ ಒಂಚೂರು ಹೇಳಿಕೊಡಿ ಯಕ್ಷಗಾನ, ಒಂದು ಕೂತು ಬಿಡ್ತಾರೆ ನಿಮ್ಮ ಮನೆಯಲ್ಲಿ 1 ತಿಂಗಳು. ಹೋಗುವಾಗ ನೀವೇನಾದರೂ ಅವ್ರು ಅಲ್ಲಿಂದ ಇನ್ನೊಂದು ಕಡೆ ಹೋಗಬೇಕು, ಎಲ್ಲ ಬೆಂಗಳೂರಿನಿಂದ ಮೈಸೂರು ಹೋಗಬೇಕು. ಹೋಗುವಾಗ ನೀವು 1 ತಿಂಗಳು ಮನೆಯಲ್ಲಿದ್ದರೆ ಮಗುವಿಗೆ ಹೇಳಿಕೊಟ್ರಿ, ನೀವು 1,000 ರೂಪಾಯಿ ಒಂದಿಷ್ಟು ಎಲೆ ಅಡಿಕೆ ಕೊಟ್ಟರೆ, ಎಂಥದಿದು ನನಗೆ ಮೈಸೂರಿಗೆ ಹೋಗಲಿಕ್ಕೆ ಬಸ್ ಚಾರ್ಜ್ ಎಷ್ಟಾಗುತ್ತೆ ಅಷ್ಟು ಕೊಡಿ, ಇದು ಬೇಡ ಹಿಡ್ಕೊಂಡು ಹೋಗಿ. ಇವತ್ತಿಗೂ ಹೀಗೆ ಮಾಡ್ತಕ್ಕ ಒಬ್ಬ ಕಲಾವಿದ. ನನಗೆ ಮೈಸೂರಿಗೆ ಹೋಗಲಿಕ್ಕೆ ಬಸ್ ಚಾರ್ಜ್ ಎಷ್ಟು, ಅಲ್ಲಿ ಹೋದ್ಮೇಲೆ ಅಲ್ಲಿ ಅವರು ಸಾಕ್ತಾರೆ ನನ್ನನ್ನು, ನನ್ನ ದುಡ್ಡಿನ ಅವಶ್ಯಕತೆ ಇಲ್ಲ, ಆ ಮನೆಯವರು ಸಾಕ್ತಾರೆ. ಹೀಗೆ ಹೇಳ್ತಾರೆ ಅವರು. ಅವರಿಗೆ ಅಂದರೆ ಮದುವೆ ಮಾಡಿಕೊಳ್ಳಿಲ್ಲ, ಸಂಸಾರ ಇಲ್ಲ. ನನಗೆ ಆ ಮನೆಗೆ ಹೋದ್ಮೇಲೆ ಅವರು ಕರೆದಿದ್ದಾರೆ, ಅಲ್ಲಿ ನಾನು ಪಾಠ ಹೇಳ್ತೇನೆ, ಆ ಮನೆಯವರು ಸಾಕ್ತಾರೆ. ನನಗೆ ಅಲ್ಲಿ ತನಕ ಹೋಗ್ಲಿಕ್ಕೆ ದುಡ್ಡು ಬೇಕಾಗಿರೋದು, ಅದು ಎಷ್ಟಾಗುತ್ತೋ ಅಷ್ಟು ಕೊಡಿ, ಉಳಿದು ಇಟ್ಕೊಳ್ಳಿ ಅಂತ ವಾಪಸ್. ಆಮೇಲೆ ಅವ್ರಿಗೆ ಎಲೆ ಅಡಿಕೆ ಹಾಕೋ ಚಟ. ಕಲಾವಿದರು, ಉತ್ತರ ಕರ್ನಾಟಕದ ಕಲಾವಿದರು. ತಂಬಾಕು ಇಂಬಾಕು ಒಂದು ಸಂಚಿನಲ್ಲಿ ನೀವೊಂದಿಷ್ಟು ಕೊಟ್ಟರೆ ಇಷ್ಟು ಹೆಚ್ಚಾಗತ್ತೆ, ಮೈಸೂರಿನ ತನಕ ಇಷ್ಟು ಬೇಡ ಇಟ್ಕೊಳ್ಳಿ, ಮೈಸೂರಿಗೆ ಎಷ್ಟು ಬೇಕೋ ಅಷ್ಟು ಎಲೆ ಅಡಿಕೆ ಹಿಡ್ಕೊಂಡು ಉಳಿದದೆಲ್ಲ ವಾಪಸ್ ಕೊಟ್ಟು ಬಿಡ್ತಾರೆ. ಇಂಥ ಆದರೆ ಯಾವ ಋಷಿಗಳು, ಯಾವ ವೇದಾಂತಗಳಿಗಿಂತ ಕಮ್ಮಿ ಅವರು. ಅವ್ರು ಏನು ವೇದಾಂತ ಓದಿದ್ದವರಲ್ಲ, ಏನೂ ಇಲ್ಲ, ಅವಧೂತ. ಸುಮ್ಮನೆ ಒಂದು ಜೋಡಿಗೆ ಹಂಗೆ ಹಾಕೊಂಡ್ರು. ಎಲ್ಲಿ ತನಕ ಅಂದರೆ ಒಂದು ಸರ್ತಿ ನಾನು ಬರ್ತಾ ಇದ್ದೆ ದಾರಿಯಲ್ಲಿ, ಅಲ್ಲೇ ಉತ್ತರ ಕರ್ನಾಟಕದಲ್ಲಿ. ನಾನು ಎಲ್ಲಿ ಹೋಗ್ಬೇಕು ಅಲ್ಲೇ ಬರುವವರು ಅವರು. ಅವ್ರು ನಡ್ಕೊಂಡು ಬರ್ತಾ ಇದ್ದಾರೆ. ನಾನು ಕಾರ್ ನಿಲ್ಲಿಸಿದೆ, ಬನ್ನಿ ಹೋಗೋಣ. ಇಲ್ಲ ನನಗೆ ವಾಕಿಂಗ್ ಮಾಡಬೇಕು, ನೀವು ಹೋಗಿ. ನಡ್ಕೊಂಡೇ ಬಂದವತ್ತು. ನಾವು ಕಾರ್ನ ಲಿಫ್ಟ್ ಕೊಟ್ಟರೆ ಬರಲಿಲ್ಲ. ಇದೇ ಗುಣವನ್ನು ನಾನು ಇನ್ನೊಬ್ಬರಲ್ಲಿ ಕಂಡಿದ್ದೆ. ನೆಹರು ಅವರ ಕಾಲದಲ್ಲಿ ಕೇಂದ್ರದ ಮಂತ್ರಿಯಾಗಿದ್ದರು ಜಗನ್ನಾಥರಾವ್ ಚಂಡರ್ಕಿ ಅಂತ. ಬಹಳ ಜನಕ್ಕೆ ನೆನಪಿಲ್ಲ, ಯಾಕೆಂದರೆ ಒಳ್ಳೆಯವರು ನೆನಪುಳಿಯೋದಿಲ್ಲ, ಬೇಗ ಮರೆತು ಹೋಗ್ತಾರೆ. ಮಾಡಬಾರದ್ದು ಮಾಡಿದವರು ಸಾಯೋ ತನಕ ನೆನಪಿಟ್ಕೋತೇವೆ. ಜಗನ್ನಾಥರಾವ್ ಚಂಡರ್ಕಿ ನೆಹರುವಿನ ಕಾಲದಲ್ಲಿ
ಮಂತ್ರಿಯಾಗಿದ್ದವರು, ಕೇಂದ್ರ ಮಂತ್ರಿ ಆಗಿದ್ದವರು, ಕನ್ನಡದವರು, ಗಾಂಧೀಜಿಯ ಒಡನಾಡಿ, ಗುಲ್ಬರ್ಗಾದವರು. ಅವರು ಎಷ್ಟು ಮಹತ್ವದ ವ್ಯಕ್ತಿ ಅಂತಂದರೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದಾಗ ಇವರು ಮನೆಯಲ್ಲೇ ಇದ್ದರು ಗುಲ್ಬರ್ಗಾದಲ್ಲಿ. ಗುಲ್ಬರ್ಗಾಕ್ಕೆ ಫೋನ್ ಮಾಡಿ ಕೆಲವು ಮುಖ್ಯ ವಿಷಯಗಳನ್ನು ಡಿಸ್ಕಸ್ ಮಾಡಬೇಕು, ನೀವು ಬನ್ನಿ ಅಂತ ಕರೆದರು ಚಂಡರಕಿಯನ್ನ. ಜಗನ್ನಾಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಗೊತ್ತು, ಆ ಮನುಷ್ಯ ದೊಡ್ಡ ಮೇಧಾವಿ ಮತ್ತು ದೊಡ್ಡ ತ್ಯಾಗಿ. ಹೋದರು ಇವರು, ಇದು ಅವರೇ ಚಂಡರಕಿಯವರೇ ನನಗೆ ಹೇಳಿದ ಕಥೆ. ಹೋದರು, ಹೇಳಿದರಂತೆ, ಫೋನ್ ಮಾಡಿದರಂತೆ ಪ್ರಧಾನಿಯವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರಿಗೆ, ನಾನು ಬಂದಿದ್ದೀನಿ ಅಂತ. ಅವಾಗ ಹೇಳಿದರಂತೆ, ಆಫೀಸ್ನಲ್ಲಿ ಈ ದೇಶ ವಿದೇಶದ ಅತಿಥಿಗಳು, ಗಣ್ಯರು, ಅವರನ್ನು ಮಾತುಕತೆ, ಅವರನ್ನು ಉಪಚಾರ ಕಳಿಸುವುದು, ಈ ಪ್ರೋಟೋಕಾಲ್ನಲ್ಲಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಆಗುವುದಿಲ್ಲ. ಈ ಹೊತ್ತಿಗೆ ಬಂದರೆ ರಾತ್ರಿ 12 ಗಂಟೆಗೆ ಬನ್ನಿ, ಅಷ್ಟೊತ್ತು ಆಫೀಷಿಯಲ್ ಡ್ಯೂಟಿಯಲ್ಲಿ ನಾನು ಇರ್ತೇನೆ, ನಿಮ್ಮನ್ನು ಅಟೆಂಡ್ ಆಗಲಿಕ್ಕೆ ಆಗೋದಿಲ್ಲ. ಸುಮಾರು 12 ಗಂಟೆ ಸಮಯಕ್ಕೆ ಆಫೀಸಿಗೆ ಬನ್ನಿ, ನಾನು ಇರ್ತೀನಿ. ಇವರು 12 ಗಂಟೆ ರಾತ್ರಿಗೆ ಪ್ರೈಮ್ ಮಿನಿಸ್ಟರ್ ಚೇಂಬರಿಗೆ ಆಫೀಸಿಗೆ ಹೋದರು. ಆಗಷ್ಟೇ ಅಂದರೆ ರಾತ್ರಿಯ ಚಪಾತಿ ತಿನ್ನೋದಕ್ಕೂ ಪುರುಸೋತಿರಲಿಲ್ಲ ಪ್ರಧಾನಿಗಳಿಗೆ, ಬಿಸಿ. 12 ಗಂಟೆ ರಾತ್ರಿಗೆ ಮನೆಯಿಂದ ಚಪಾತಿ ಕಳಿಸಿಕೊಟ್ಟಿದ್ರಂತೆ ಅವರ ಹೆಂಡತಿ. ಅದನ್ನು ತಟ್ಟೆಯಲ್ಲಿ ತೆಗೆದಿಟ್ಟು ಕೂತಿದ್ದರು ತಿನ್ನಲಿಕ್ಕೆ ಅಂತ. ಇವರು ಒಳಗೆ ಹೋದ್ರಂತೆ, ಬನ್ನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ ಮಾತು, ಬನ್ನಿ, ಭಾರತದ ಪ್ರಧಾನಿ ಹಳಸಿದ ಚಪಾತಿ ತಿಂತಾ ಇದ್ದಾನೆ, ಬನ್ನಿ ಅಂತ ಹೇಳಿದ್ರಂತೆ. ಅಲ್ಲ, ಇಂಥ ವ್ಯಕ್ತಿಗಳೆಲ್ಲ ಇದ್ರೆ ಈ ದೇಶದಲ್ಲಿ. ಇವರು ಹೋದರು, ಏನೋ ಮಾತಾಡಬೇಕಿತ್ತು ರಾಜಕೀಯ, ಮಾತಾಡಿ ಬಂದರು. ಅವರು ಈ ಕಥೆ ನನ್ನ ಹತ್ರ ಹೇಳಿದ್ದರು. ಅವರು ಹಾಗೆ, ನಾನು ಗುಲ್ಬರ್ಗಾದಲ್ಲಿ ಉಪನ್ಯಾಸಕ್ಕೆ ಹೋಗುವಾಗ ಅವರು ಉಪನ್ಯಾಸಕ್ಕೆ ಬರೋರು, ಕಾರ್ ನಿಲ್ಲಿಸ್ತಿದ್ದೆ ನಾನು. ಅವರು 80 ವರ್ಷದ ಮುದುಕ, ದಂಟೆ ಹಿಡ್ಕೊಂಡು ಬರೋರು. ಕಾರ್ ಹಿಡ್ಕೊಂಡು ನಿಲ್ಲಿಸಿದ್ರೆ, ಇಲ್ಲ ನನಗೆ ವಾಕಿಂಗ್ ಆಗಬೇಕು, ನೀವು ಹೋಗಿ. ಒಂದು ದಿನವೂ ಲಿಫ್ಟ್ ಕೊಟ್ಟರೆ ಕಾರ್ನಲ್ಲಿ ಬರಲಿಲ್ಲ, ನಡ್ಕೊಂಡು ಬಂದು ಕೂತು ಕೇಳಿ ನಡ್ಕೊಂಡು ಹೋಗ್ತಿದ್ರು. ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, ಗಾಂಧೀಜಿಯ ಒಡನಾಡಿ ಆಗಿದ್ದರು, ಮಹಾ ಪ್ರಭಾವಿ ವ್ಯಕ್ತಿಯಾಗಿದ್ದರು. ಅವರು ಸತ್ತಾಗ ಅವರ ಅಂತ್ಯ ಸಂಸ್ಕಾರಕ್ಕೆ ಅವರ ಮನೆಯಲ್ಲಿ ದುಡ್ಡಿರಲಿಲ್ಲ, ಹೀಗೆ ಬದುಕಿದರು. ಇದು ಅಪರಿಗ್ರಹ. ಆಮೇಲೆ ಹೀಗೆ ಶೌಚಂ ತಪಸ್ತುಷ್ಟಿ ಅಂತ, ತುಷ್ಟಿ ಅಂದರೆ ಅವರಿಗೆ ಯಾವತ್ತೂ ಅತೃಪ್ತಿ ಇರಲಿಲ್ಲ. ನನಗದಿಲ್ಲ, ನನಗಿದಿಲ್ಲ ಅಂತ. ಅವರ ಮಕ್ಕಳಿಗೆ ಅತೃಪ್ತಿ ಇತ್ತು. ನಮ್ಮ ಅಪ್ಪ ಇಷ್ಟೆಲ್ಲ ಗಾಂಧೀಜಿಯ ಸ್ನೇಹಿತರು, ನೆಹರು ಸ್ನೇಹಿತರು, ನಮ್ಗೇನು ಮಾಡಿಟ್ಟಿಲ್ಲ, ನಮ್ಗೆ ಯಾವ ಜಾಬು ಕೊಟ್ಟಿಲ್ಲ. ಅವ್ರು ಒಬ್ಬರಿಗೆ ನನ್ನ ಮಗನಿಗೆ ಕೆಲಸ ಕೊಡಿ ಅಂತ ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಇಡೀ ಜೀವಮಾನ ತೃಪ್ತಿಯಿಂದ ಬದುಕಿದ್ದಾರೆ, ಕೈಯಲ್ಲಿ ಕಾಸಿರಲಿಲ್ಲ. ಇದು ನಿಜವಾದ ಅಧ್ಯಾತ್ಮ. ತಪಸ್ತುಷ್ಟಿ, ಶೌಚಂ ತಪಸ್ತುಷ್ಟಿ. ಇನ್ನು 2 ಜೀವನದಲ್ಲಿ ಮಾಡಬೇಕಾದ್ದು ಸ್ವಾಧ್ಯಾಯ, ಹರಿಪೂಜನ. ಸ್ವಾಧ್ಯಾಯ, ನಿರಂತರ ಶಾಸ್ತ್ರಗ್ರಂಥಗಳನ್ನು ಓದ್ತಾ 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 ಮನಸ್ಸು ಮಾಗುತ್ತೆ. ಎಲ್ಲಿ ತನಕ ನಾವೆಲ್ಲಿಗೆ ಎಷ್ಟೋ ಮಂದಿ ಹೇಳ್ತಾರೆ ಧ್ಯಾನ ಮಾಡಬೇಕು ಅಂತೆಲ್ಲ. ಈಗೊಂದು ಫ್ಯಾಷನ್ ಆಗಿದೆ ಅದು, ಧ್ಯಾನ ಮಾಡಬೇಕು ಅಂತ. ಬೆಂಗಳೂರಿನಲ್ಲಿ ಒಂದು ಕಡೆ ಧ್ಯಾನದ ಕ್ಲಾಸ್ ನಡೀತಾ ಇತ್ತು. ಅದಕ್ಕೆಲ್ಲ ಪಾಪ ಭಾಳ ಕುತೂಹಲದಿಂದ ಹೆಣ್ಮಕ್ಳು ಹೋಗ್ತಿದ್ರು. ಅವರು ಕ್ಲಾಸ್ ಮಾಡೋರು, ನಿಮಗೆ ಕಣ್ಮುಚ್ಚಿ ಧ್ಯಾನ ಮಾಡಿ, ನಿಮಗೀಗ ನೆಲದಿಂದ 6 ಇಂಚು ಮೇಲೆ ಹೋದಂಥ ಅನುಭವ ಆಗುತ್ತೆ. ಎಲ್ಲರೂ ಹೌದು 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 ಅಂತ ನೋಡು. ಕಡೆ ನಾನು ಒಬ್ಬ ಹೆಣ್ಮಕ್ಳ ಹತ್ರ ಕೇಳಿದೆ, ಹೌದಾ 6 ಇಂಚ್ ಮೇಲೆ? ಇಲ್ಲಪ್ಪ, ಏನಾಗಲಿಲ್ಲ. ಮತ್ತೆ ಅದು ಎಲ್ಲರೂ ಹೇಳುವಾಗ ನಾನು ಆಗಲಿಲ್ಲ ಹೇಳಿದಾಯ್ತು ಅಂತ ಹೇಳಿದೆ. ನಮ್ಮಲ್ಲಿ ಇಂಥ ಬೋಗಸ್ ಧ್ಯಾನಗಳು ಬೇಕಾದಷ್ಟು ನಡೀತಾ ಇವೆ, ಕ್ಲಾಸುಗಳು ನಡೀತಾ ಇವೆ. ಆದರೆ ನಿಜವಾಗಿ ಧ್ಯಾನಕ್ಕೆ ಬೇಕಾಗಿರತಕ್ಕಂಥದ್ದು ಇಂಥ ಪ್ರಾಕ್ಟೀಸುಗಳಲ್ಲ. ನೀವು ಕಣ್ಮುಚ್ಚಿ ಮೇಲೆ ಹೋಗ್ತೀರಿ, ಇದೇ ಒಂಥರ ಏನು ಗೊತ್ತುಂಟ, ಇದೊಂದು ಮೆಸ್ಮರೈಸ್ ಮಾಡೋದು, ಹಿಪ್ನೋಟಿಕ್ ಕಂಡೀಷನ್ನಲ್ಲಿ ಏನೊಂದು ಫೀಲಿಂಗ್ ಬರುವ ಹಾಗೆ ಮಾಡೋದು ಅದಲ್ಲ. ಅಥವಾ ಸತತಂ ಶಾಸ್ತ್ರ ವಿಮರ್ಶೆಯನ್ನು ಭವಿಷ್ಯತಿ. ನೀವು ಅದಕ್ಕೋಸ್ಕರ ಧ್ಯಾನ ಮಾಡೋದಕ್ಕೋಸ್ಕರ ಬಹಳ ಕಷ್ಟಪಡಬೇಕಾಗಿಲ್ಲ.
ನಿರಂತರ ಶಾಸ್ತ್ರವನ್ನು ಓದಿದರೆ ಒಳಗಿರತಕ್ಕ ಕುಂಡಲಿನಿ ಶಕ್ತಿ ತನ್ನಷ್ಟಕ್ಕೆ ಓಪನ್ ಆಗುತ್ತೆ. ಕುಂಡಲಿನಿ ಶಕ್ತಿ ಜಾಗೃತೆಗೋಸ್ಕರ ಹಠಯೋಗ ಏನು ಆಚರಿಸಬೇಕಾಗಿಲ್ಲ. ಆ ಕುಂಡಲಿನಿ ಶಕ್ತಿ ಜಾಗೃತ ಆಯಿತು ಅಂತಂದರೆ ಒಳಗಿನ ಅಂತರಂಗದ ಧ್ಯಾನ ಬಹಳ ಸುಲಭದ ಕ್ರಿಯೆ ಆಗುತ್ತೆ. ಅದಕ್ಕೋಸ್ಕರ ಸ್ವಾಧ್ಯಾಯ, ನಿರಂತರ ಶಾಸ್ತ್ರ ಗ್ರಂಥಗಳನ್ನು ಮನನ ಮಾಡು. ಅಧ್ಯಯನ ಅಂದರೆ ಬರೀ ಓದುವುದಲ್ಲ, ನಮ್ಮಲ್ಲೆಲ್ಲ ಉಂಟು ವೇದಾಧ್ಯಯನ ಅಂತ. ವೇದಾಧ್ಯಯನ ಅಂದರೆ ವೇದವನ್ನು ಊರು ಹಾಕೋದು. ಅಧ್ಯಯನ ಅಂದರೆ ಅರ್ಥಜ್ಞಾನ, ಊರು ಹಾಕುವುದಲ್ಲ. ನಮ್ಮಲ್ಲೀಗ ತುಂಬ ಜನ ವೇದ ಪಂಡಿತರಿದ್ದಾರೆ. ಅವರು ವೇದ ಪಂಡಿತರು ವೇದ ಬಾಯಿಪಾಠ ಬರುತ್ತೆ ಅಂತ ಎಲ್ಲಾದರೂ ಉಂಟ. ಬರೀ ಒಂದು ಗ್ರಂಥವನ್ನು ಬಾಯಿಪಾಠ ಕಲಿತದ್ರಿಂದ ಒಬ್ಬ ಜ್ಞಾನಿಯಾಗುವುದು ಸಾಧ್ಯ ಉಂಟ? ಸ್ವಾಧ್ಯಾಯ ಅಂತಂದರೆ ಸಮಸ್ತ ವೇದದ ಅರ್ಥಚಿಂತನೆಗೆ ಸ್ವಾಧ್ಯಾಯ ಅಂತ ಹೇಳೋದು. ಹಿಂದೆ 12 ವರ್ಷ ವೇದಗಳನ್ನು ಪಾಠ ಮಾಡ್ತಿದ್ರು, ಅರ್ಥ. ಹಾಗೆ ಈ ಯಾವುದೇ ಶಾಸ್ತ್ರ ಗ್ರಂಥವನ್ನು ಸುಮ್ಮನೆ ಪಾರಾಯಣ ಮಾಡುವುದಲ್ಲ. ಪಾರಾಯಣ ಮಾಡಿದ್ರೆ ಏನಾಗೋದಿಲ್ಲ. ನಾವು ಯಾಕೆ ಪಾರಾಯಣ ಮಾಡ್ತೇವೆ ಅಂತ ನಾನು ಯಾವಾಗಲೂ ಹೇಳೋದುಂಟು. ನಮಗೆ ಸಂಸ್ಕೃತ ಬರೋಲ್ಲ, ಅವೆಲ್ಲ ಸಂಸ್ಕೃತದಲ್ಲಿದೆ. ನಮಗೊಂದು ಧೈರ್ಯ, ನಮಗೆ ಬಾರದೇ ಇದ್ರೇನು, ದೇವರಿಗೆ ಬರುತ್ತಲ್ಲ ಸಂಸ್ಕೃತ, ಅವನು ಅರ್ಥ ಮಾಡಿಕೊಳ್ತಾನೆ, ನಮ್ಗೆ ಯಾಕೆ ಅರ್ಥ ಆಗಬೇಕು? ಇದು ನಮ್ಮ ಪ್ರಾರಬ್ಧ. ಹಾಗಾಗಿ ನಮಗೆ ಯಾವುದು ಅರ್ಥವಾಗುವುದಿಲ್ಲವೋ ಅದನ್ನು ನಾವು ಪಾರಾಯಣ ಮಾಡೋದ್ರಿಂದ ಅರ್ಥವಿಲ್ಲ ನಿಜವಾಗಿ. ಆದರೆ ಇವತ್ತು ನಡೆಯುವುದೇ ಹಾಗೆ ಅಲ್ವಾ? ಯಾರೂ ಅರ್ಥ ತಿಳಿದು ಯಾವುದನ್ನು ಅನುಷ್ಠಾನ ಮಾಡುವುದಿಲ್ಲ. ಹಾಗಾಗಿ ನಮ್ಮ ಅನುಷ್ಠಾನ ಅರ್ಥ ಕಳ್ಕೊಂಡಿದೆ, ಶಕ್ತಿ ಕಳ್ಕೊಂಡಿದೆ. ಯಾವುದನ್ನು ತಿಳಿದು ಇದೇವ ವಿದ್ಯೆಯಾ ಕರೋತಿ, ಬಹಳ ಸ್ಪಷ್ಟ ಹಿನ್ನೆಲೆ ಮಾಡಿದೆ. ನೀನು ಏನನ್ನು ತಿಳಿದು ಮಾಡಿದೆಯೋ ಅಷ್ಟು ಮಾತ್ರ ನಿನಗೆ ದಕ್ಕೋದು. ತಿಳಿಯದೆ ಏನೋ ಮಾಡ್ಲಿಕ್ಕೆ ಹೇಳಿದ್ದಾರೆ, ಏನೋ ನನಗೊತ್ತಿಲ್ಲಪ್ಪ, ಎಲ್ಲರೂ ಮಾಡ್ತಾರೆ, ನಾನು ಮಾಡೋದು ಏನು ಉಪಯೋಗ ಇಲ್ಲ. ಏನು ಮಾಡ್ತೀಯೋ ಅದನ್ನು ತಿಳಿದು ಮಾಡು. ಫಸ್ಟ್ ನೋ ಇಟ್, ದೆನ್ ಬಿಲೀವ್ ಇನ್ ಇಟ್ ಆ್ಯಂಡ್ ದೆನ್ ಡೂ ಇಟ್. ಮೊದಲು ನಾವು ಒಂದು ಸಂಗತಿಯನ್ನು ತಿಳ್ಕೋಬೇಕು, ತಿಳಿದು ನಂಬಬೇಕು, ನಂಬಿ ಮಾಡಬೇಕು. ಇದು ತಿಳುವಳಿಕೆ ಇಲ್ಲ ಮೂಢನಂಬಿಕೆ, ಅಥವಾ ನಂಬಿಕೆ ಇಲ್ಲ ಹೆದರಿಕೆ. ಕೆಲವರು ನಂಬಿಕೆಯನ್ನು ಮಾಡ್ತಾರಲ್ಲ, ಕೆಲವರು ತಿಳುವಳಿಕೆ ಇಲ್ಲ ನಂಬಿಕೆಯನ್ನು ಮಾಡ್ತಾರೆ. ಕೆಲವರಿಗೆ ನಂಬಿಕೆಯೂ ಇಲ್ಲ, ಹೆದರಿಕೆ. ಏನಂದರೆ ಅಲ್ಲ ನನಗೆ ನಂಬಿಕೆ ಇಲ್ಲ, ಆದರೆ ಯಾಕೆ ಬಿಡಬೇಕು ಅಂತ ಮಾಡೋದು ಅಂತ. ಅದು ಯಾಕೆ ಬಿಡಬೇಕು, ಅದು ಬಿಡೋದು ಧೈರ್ಯವೂ ಇಲ್ಲದಕ್ಕೆ ಮಾಡುವುದು. ಆದರೆ ಯಾವುದನ್ನು ಅರ್ಥ ತಿಳಿದು ಮಾಡು, ಅದಕ್ಕೆ ಸ್ವಾಧ್ಯಾಯ. ನಾವು ಅರ್ಥ ತಿಳಿದು ಮಾಡಿದರೆ ನಮ್ಮ ಎಲ್ಲ ಅನುಷ್ಠಾನಗಳು ಅರ್ಥಪೂರ್ಣವಾಗ್ತವೆ. ಮತ್ತು ಆ ಅರ್ಥ ತಿಳಿದು ಮಾಡಿದಾಗ ಆಗುವ ಆನಂದ ಅರ್ಥ ಗೊತ್ತಿಲ್ಲದೆ ಮಾಡಿದ್ರಿಂದ, ಮೆಕ್ಯಾನಿಕಲ್ ಆಗಿ ಮಾಡಿದ್ರಿಂದ ಸಿಗುವುದೇ ಇಲ್ಲ. ನಮ್ಮ ಕ್ರಿಯೆ ನಮಗೆ ಆನಂದ ಕೊಡುವುದು ಅದನ್ನು ತಿಳಿದು ಮಾಡಿದಾಗ. ಒಂದು ಮಂತ್ರ ನೋಡಿ, ನಿಮಗೆ ಒಂದು ದೃಷ್ಟಾಂತ ಹೇಳ್ತೇನೆ. ಒಂದು ಮಂತ್ರ ಇದೆ, ನಾವು ಪೂಜೆ ಕೂತ್ಕೊಳ್ಳುವಾಗ ಮೊದಲು ಹೇಳ್ತಾರೆ, ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರಥಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಂ ಅರ್ಕಂ ಮಘವನ್ ಚಿತ್ರಮರ್ಚ. ಎರಡು ಪೂಜೆ ಮಾಡುವ ಹೇಳ್ತಾರೆ. ಪೂಜೆ ಪ್ರಾರಂಭದಲ್ಲಿ ಇದನ್ನು ಹೇಳಿ ಒಂದು ತುಳಸಿ ಹಾಕಿಬಿಡೋದು ಪ್ರತಿಮೆ, ಅಲ್ಲಿಗೆ ಮುಗೀತು ಕೆಲಸ. ರಿಚುವಲ್ ಅಷ್ಟೇ, ದೇವರ ಮೇಲೆ ಒಂದು ತುಳಸಿ ಹಾಕಿಬಿಡೋದು ಅಂತ. ಏನು ಹೇಳಿದೆವು ಯಾರಿಗೊತ್ತು? ಅಲ್ಲ, ಏನು ಹೇಳಿದೆವು ಅಂತ ಗೊತ್ತಿಲ್ಲದೆ ಈ ಮಂತ್ರ ಹೇಳಿ ಏನು ಉಪಯೋಗ? ದೇವರ ಹತ್ರ ನಾವು ಮಾಡುವ ಡಯಲಾಗ್, ಅದು ಕಾನ್ವರ್ಸೇಷನ್. ಅದು ದೇವರ ಹತ್ರ ಭಕ್ತ ಮಾತಾಡ್ತಾನೆ, ಏನು ಮಾತಾಡ್ದ ಅಂತ ಗೊತ್ತಿಲ್ಲ. ಅದು ಡೈರೆಕ್ಟ್ ಟಾಕ್. ನೀವು ಗಣಪತಿ ದೇವರನ್ನು ಸಂಬೋಧನೆ ಮಾಡಿ ಇದೆ, ದೇವರನ್ನು ಸಂಬೋಧನೆ ಮಾಡಿ ಭಕ್ತ ದೇವರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿಕೊಳ್ತಾನೆ. ಏನು? ಓ ಗಣಪತಿಯೇ. ಗಣಪತಿ ಅಂದರೆ ಮತ್ತೆ ಭಾದ್ರಪದ ಮಾಸದ ಚೌತಿ ಗಣಪತಿ ಅಲ್ಲ. ಗಣ ಅಂದರೆ ಮಾನವ ಗಣ, ಜೀವಗಣ. ಗಣ ಅಂದರೆ ಇಂದ್ರಿಯ ಗಣ. ಎಲ್ಲ ಜೀವಗಳ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸುವ ಓ ಭಗವಂತನೇ ಅಂತ ಅರ್ಥ. ಗಣಪತಿಯಿಂದ ಪರಮಾತ್ಮ ಅಂತ ಅರ್ಥ ಅಷ್ಟೇ. ಅವನು ಸೊಂಡಿಲಿ ಇರಬೇಕಾಗಿಲ್ಲ. ಅವನು ಗಣಪತಿ ಅಂದರೆ ಮನುಗಣ, ಮನುಕುಲದ ಪತಿ, ಸಮಸ್ತ ಜೀವರ ಸ್ವಾಮಿ ನೀನು, ಜೀವರ ಸಮಸ್ತ ಇಂದ್ರಿಯಗಳ ಸ್ವಾಮಿ ನೀನು, ನನ್ನ ಯಾವ ಇಂದ್ರಿಯ ಏನು ಮಾಡಿದರೂ ಅದನ್ನು ನಿಯಂತ್ರಿಸುವ ಸ್ವಾಮಿ ನೀನು ಅಂತ ಸಂಬೋಧನೆ ಮಾಡ್ತಾನೆ. ನಿಶುಸೀದ ಗಣಪತೆ. ನೋಡಿ, ಇದು ನಾವು ದೇವ್ರ ಹತ್ರ ಹೇಳೋದು. ಏನು ಹೇಳಿದ್ದೇವೆ ಅಂತ ಗೊತ್ತಿಲ್ಲ, ದೇವ್ರು ಯಾಕೆ ಬರ್ತಾನೆ? ನಿಶುಸೀದ, ಬಾ ಕೂಡು ಇಲ್ಲಿ. ಎಲ್ಲಿ? ನನ್ನ ಪೀಠದಲ್ಲಿ ಕೂಡು. ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ಕೂಡು, ನನ್ನ ಪೀಠದಲ್ಲಿ ಕೂಡು.
ಯಾಕೆ? ಗಣೇಶು ತ್ವಾಮಾಹುರ್ವಿ ಪ್ರಥಮಂ ಕವೀನಾಂ. ಜಗತ್ತಿನ ಜ್ಞಾನಿಗಳ ಸಮುದಾಯದಲ್ಲಿ ಎಲ್ಲ ಜ್ಞಾನಿಗಳ ಜ್ಞಾನಿ, ಮಹಾಜ್ಞಾನಿ ನೀನು, ನಿನಗೆ ತಿಳಿಯದ ಸಂಗತಿ ಇಲ್ಲ ಅಂತ ಜ್ಞಾನಿಗಳು ಹೇಳ್ತಾರೆ. ಅಂಥ ಜ್ಞಾನ ಸ್ವರೂಪದ ನಿನ್ನ ಹತ್ರ ನಮ್ಮದೊಂದು ವಿಜ್ಞಾಪನೆ ಇದೆ. ಏನು? ನರತೆ ತ್ವತ್ಕ್ರಿಯತೆ ಕಿಂಚನಾರೇ. ನೀನು ಇಲ್ಲದೆ, ನಿನ್ನ ನೇತೃತ್ವ ಇಲ್ಲದೆ ಯಾರೂ ಏನೂ ಮಾಡುವುದು ಸಾಧ್ಯವಿಲ್ಲ. ಅದು ಹತ್ತಿರದಲ್ಲಿರಬಹುದು, ದೂರದಲ್ಲಿರಬಹುದು, ಎಲ್ಲಿಯೂ ಯಾರೂ ಏನೂ ಮಾಡುವುದು ಸಾಧ್ಯ ಇಲ್ಲ. ಆದ್ದರಿಂದ ನಾನು ಏನನ್ನ ನಿನ್ನ ಪೂಜೆ ಇದು ತಮಾಷೆ. ನಾನು ನಿನ್ನ ಪೂಜೆ ಮಾಡಬೇಕಾಗಿದ್ದರೆ ನೀನು ಪೀಠದಲ್ಲಿ ಕೂತರೆ ಸಾಲದು, ನನ್ನೊಳಗೆ ಕೂಡಬೇಕು. ಯಾಕೆ? ನಾನು ಮಾಡಬೇಕಲ್ಲ. ನಾನು ಮಾಡುವುದಕ್ಕೆ ನೀನು ಒಳಗೆ ಕೂತು ಮಾಡಿಸಿದರೆ ಮಾಡ್ತೀನಿ. ನನ್ನೊಳಗೆ ಬಂದು ಕೂಡು. ನನ್ನ ಒಳಗೆ ಬಂದು ಕೂತ ನೀನು, ಪೀಠದಲ್ಲಿ ಕೂತ ನಿನಗೆ ನೀನೇ ಪೂಜೆ ಮಾಡಿಕೊ ಅಂತ. ನನ್ನೊಳಗೆ ಕೂತ ನೀನು, ಪೀಠದಲ್ಲಿರೋ ನಿನಗೆ ಪೂಜೆ ಮಾಡಿಕೊ. ಚಿತ್ರ ಮರ್ಚ. ಇದು ಪ್ರಾರಂಭದಲ್ಲಿ ಪೂಜೆಯ ಮೊದಲು ನಾವು ದೇವರ ಹತ್ತಿರ ಮಾಡುವ ಒಂದು ಪ್ರಾರ್ಥನೆ. ಅಂದರೆ ಯಾರಾದ್ರೂ ಪೂಜೆ ಮಾಡುವಾಗ ಮಂತ್ರ ಹೇಳುವಾಗ ಇದರ ಅರ್ಥ ಯೋಚನೆ ಮಾಡ್ತಾರೆ. ನಿಶ್ಚಿತ ಗಣಪತಿ ಗಣೇಶ ಅವರು ಅದು ಏನು ಹೇಳ್ತಾರೆ ಅವರು? ಮಾಮರು ಪ್ರದಂಗ ವೀಣಾಂದರತೆ ತುಪ್ಪಿದೆ ಕಿಂಚರಾರೆ ಮಹಾವರ್ಕಮ್ಮ ಘಂಚಿತ್ತು ಮರ್ಚ ಅಂದ್ರೆ ಒಂದು ತುಳಸಿ ದಳ ಬಿಸಾಡ್ತಾರೆ. ಕಡೆ ಇದು ಇವರು ಹೇಳೋರು, ಪುರೋಹಿತರು ಹೇಳ್ತಾರೆ, ಇವರೆಲ್ಲ ಬಿಸಾಡ್ತಾರೆ ದೇವ್ರ ಮೇಲೆ. ಅದು ಎಷ್ಟು ಮೆಕ್ಯಾನಿಕಲ್ ಆಯಿತು. ಯಾವ ಅನುಸಂಧಾನವೂ ಇಲ್ಲದ ರಿಚುವಲ್ನಿಂದಾಗಿ ನಾವು ಎಷ್ಟು ಅಧಪಾತ ಹೊಂದುತ್ತಾ ಇದ್ದೇವೆ. ಈ ದೇಶ ನಾವು ರಿಚುವಲ್ನ ಅರ್ಥ ತಿಳ್ಕೊಳ್ಳಿಲ್ಲ. ಬಹಳ ಸುಲಭದ ಒಂದು ಮಾತು ಹೇಳ್ತೇನೆ. ಮೊದಲು ಹೋಗಿ ಕೂತುಕೊಂಡ ಕೂಡಲೇ ಆಗಮಾರ್ಥಂತ ದೇವಾನಾಂ ಗಮನಾರ್ಥಂತ ರಕ್ಷದಾಂ ಘಂಟಾನಾದಂ ಪ್ರಗುರ್ವೀತ ದೇವತಾಹ್ವಾನ ಲಾಂಛನಂ ಒಂದೊಂದು ಗಂಟೆ ಬಾರಿಸು, ಘಂಟಾವಣಿ ಬಾರಿಸಿಬಿಡ್ತಾರೆ. ಘಂಟಾವಣಿ ಬಾರಿಸುವುದು ಯಾಕೆ? ಎಲ್ಲರೂ ಬಾರಿಸ್ತಾರೆ, ನಾವು ಬಾರಿಸ್ತೀವಿ. ಯಾಕೆ? ಯಾವತ್ತು ಪೂಜೆ ಮಾಡುವ ಎಲ್ಲರೂ ಬಾರಿಸ್ತಾರಪ್ಪ, ನಾವು ಬಾರಿಸುವುದು. ಆ ಮಂತ್ರ ಹೇಳೋದು ಯಾಕೆ? ಎಲ್ಲರೂ ಹೇಳ್ತಾರೆ, ನಾವು ಹೇಳೋದು. ಯಾಕೆ ಆ ಮಂತ್ರ ಹೇಳ್ತೇವೆ ಅಂತ ಗೊತ್ತಿಲ್ಲ, ಯಾಕೆ ಘಂಟಾವಣಿ ಬಾರಿಸ್ತೇವೆ ಅಂತ ಗೊತ್ತಿಲ್ಲ. ಆ ಮಂತ್ರ ಏನು ಹೇಳ್ತದೆ ಅಂದರೆ, ನಾನು ಈ ಘಂಟಾಮಣಿಯ ಮೂಲಕ ಓಂಕಾರದ ನಾದವನ್ನು ಹುಟ್ಟಿಸುತ್ತೇನೆ. ಘಂಟಾರವ ಅಂದರೆ ಪ್ರತಿಯೊಂದು ನಾದ, ನಾವು ದೇವರಿಗೆ ಪೂಜೆ ಆಗುವಾಗ ಬಡಿಯುವ ಘಂಟೆಯಲ್ಲಿ ಓಂಕಾರ ಬರಬೇಕು, ಆ ಘಂಟಾಮಣಿಯಲ್ಲಿ ಓಂಕಾರ ಬರಬೇಕು, ಶಂಖನಾದದಲ್ಲಿ ಓಂಕಾರ ಬರಬೇಕು. ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಅಂತ ಬೇಂದ್ರೆಯವರು ಹೇಳ್ತಾರಲ್ಲ, ಹಾಗೆ ಅದು ಶಂಖನಾದದಲ್ಲಿ ಓಂಕಾರ. ಓಂಕಾರದ ಒಂದು ವಿಶೇಷ ಏನು ಅಂದರೆ, ಅದು ಪ್ರಾಚೀನರು ಅದನ್ನು ಅನುಭವಿಸಿ ಕಂಡದ್ದು. ನೀವು ಅದರ ಅರ್ಥ ತಿಳ್ಕೊಳ್ಳಿ ಬಿಡಿ. ಆ ಸೌಂಡ್ ಇಫೆಕ್ಟ್ ಅಂತ ಹೇಳ್ತೇವಲ್ಲ, ಓಂ ಅಂತ ಒಂದು ನಾದವನ್ನು ನೀವು ಉಚ್ಚಾರ ಮಾಡಿದರೆ ಅದು ಎಷ್ಟು ದೂರ ಕೇಳುತ್ತೆ, ಅಷ್ಟು ದೂರ ತನಕ ಯಾವ ದುಷ್ಟಶಕ್ತಿಗಳೂ ಬರೋಲ್ಲ, ತಡ್ಕೊಳ್ಳಿಕ್ಕೆ ಆಗೋಲ್ಲ ಅವರಿಗೆ. ಯಾವ ದುಷ್ಟಶಕ್ತಿಗಳು ಬರೋಲ್ಲ. ಹಾಗಾಗಿ ಅದನ್ನು ಬೇರೆ ಬೇರೆ ನಾದ, ಕೊಳಲಿನ ಮೂಲಕ, ವೀಣೆಯ ಮೂಲಕ, ಶಂಖದ ಮೂಲಕ, ಓಂಕಾರದ ನಾದ, ಘಂಟೆಯ ಮೂಲಕ, ಇದಿಷ್ಟು ಅಂದರೆ ಮಾಂಗಲಿಕವಾದ ಇನ್ಸ್ಟ್ರೂಮೆಂಟ್ಗಳ ಮೂಲಕ ಓಂಕಾರವನ್ನು ನುಡಿಸಿದರೆ ದುಷ್ಟಶಕ್ತಿಗಳು ಬರೋದಿಲ್ಲ ಅಂತ. ನಾವು ಪೂಜೆ ಮಾಡುವಾಗ ನಮ್ಮ ಪೂಜೆಯ ಸುತ್ತ, ಪೀಠದ ಸುತ್ತ ಎಲ್ಲ ದೇವತೆಗಳು ಬಂದು ಕೂಡುವುದಿಲ್ಲ, ದೇವಗಳೇ ಬಂದು ಕೂತ್ಬಿಟ್ರೆ ನಮ್ಮ ತಲೆ ಒಳಗು. ಅದಕ್ಕೆ ಅವರನ್ನು ನಾನು ಓಂಕಾರ ನಾದ ಮಾಡ್ತಾ ಇದ್ದೇನೆ, ಈ ಪರಿಸರದಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳೆಲ್ಲ ಹೊರಟು ಹೋಗಲಿ, ದೇವತಾ ಶಕ್ತಿಗಳು ಮಾತ್ರ ಇಲ್ಲಿ ಇರಲಿ ಅಂತ. ನೀವು ನಿಜವಾದಂಥ ಕನ್ವಿಕ್ಷನ್ನ ಜೊತೆಗೆ ವಿತ್ ಸ್ಟ್ರಾಂಗ್ ವಿಲ್ ಪವರ್ ಆ ಓಂಕಾರನಾದ ಮಾಡಿದರೆ, ಘಂಟಾನಾದ ಮಾಡಿದಾಗ ದುಷ್ಟಶಕ್ತಿಗಳು ಹೊರಟು ಹೋಗ್ತಾವೆ. ಅದು ಬರೀ ಮಂತ್ರ ಅಲ್ಲ, ಅದೊಂದು ಯಾಂತ್ರಿಕವಾಗಿ ಹೇಳೋ ಮಂತ್ರ ಅಲ್ಲ. ಆ ಅನುಸಂಧಾನದ ದುಷ್ಟಶಕ್ತಿಗಳು ಹೊರಟು ಹೋಗ್ತವೆ, ಬರೇ ಸಾತ್ವಿಕ ಶಕ್ತಿಗಳಲ್ಲಿ ಉಳಿತಾರೆ. ಅದೇ ದೇವತಾಹ್ವಾನ. ಓಂಕಾರದಿಂದ ನಾನು ದೇವತೆಗಳನ್ನು ಕರೆದಿದ್ದೇನೆ, ದೇವತೆಗಳು ಮಾತ್ರ ಇರಬೇಕು ಇಲ್ಲಿ, ದುಷ್ಟಶಕ್ತಿಗಳು, ದೆವ್ವಗಳು, ಪಿಶಾಚಿಗಳು ಹೊರಟು ಹೋಗಬೇಕು, ಈ ವಾತಾವರಣದಲ್ಲಿ ಬರಬಾರದು ಅಂತ. ನಾನು ಇದನ್ನು ಒಂದು ನನ್ನ ಅನುಭವವನ್ನು ತಮಗೆ ಹೇಳ್ತಾ ಇರ್ತೇನೆ. ನಾನು ಚಿಕ್ಕವನಿದ್ದಾಗ ನಮ್ಮ ಮನೆಗೆ ಒಬ್ಬರು ನಮ್ಮ ದೂರದ ಸಂಬಂಧಿಗಳು ಅವರ ಮಗಳನ್ನು ಕರ್ಕೊಂಡು ಬಂದರು. ಇದೆಲ್ಲ ನಾನು ಚಿಕ್ಕವನಿದ್ದಾಗ ನೋಡಿದ ವಿಷಯ. ನಂಬುವುದಾದರೆ ಬಿಡಿ, ನಂಬಿ ಬಿಡುವುದಾದ್ರೆ ಬಿಡಿ. ಅದೇನು ಅವ್ರು ಹೇಳಿದರು ಅಂದರೆ, ಆ ಹುಡುಗಿ ಸುಮಾರು 10-12 ವರ್ಷದ ಹುಡುಗಿ, ಅದು ಕರ್ಕೊಂಡು ಬಂದರು ತಾಯಿ, ನಮ್ಮ ದೂರ ಸಂಬಂಧಿಯವರು. ಏನು ಅಂತ ಕೇಳಿದರು ತಂದೆಯವರು. ಏನಿಲ್ಲ, ಕೂಗಲಿಕ್ಕೆ ಶುರು ಮಾಡ್ತಾಳೆ. ಮಕ್ಕಳ ಹಾಗೆ ಕೂಗುದು, ಅಥವಾ ಸುಮ್ಮನೆ ಕಿರಿಚುವುದು, ಏನೇನೋ, ಅಥವಾ ಸುಮ್ಮನೆ ಅಳೋದು.
ತಕ್ಷಣ ನಮ್ಮ ತಂದೆಯವ್ರು ಏನು ಹೇಳಿದ್ರು ಗೊತ್ತಾ? ಓಹೋ, ನಿಮ್ಮ ಮನೆಗೆ ದೆವ್ವ ಬರುತ್ತಾ? ಒಳ್ಳೇದು, ಆ ಹುಡುಗಿಯನ್ನು ನಮ್ಮ ಮನೆ ಕಳಿಸಿ, ಮತ್ತೆ ಬರೋಲ್ಲ ಅದು. ಅದು ನಮ್ಮ ಮನೆಗೆ ಬಂದ, ನಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದು. ಮದುವೆ ಆಗೋ ತನಕ ಆ ಹೆಣ್ಮಗಳು ನಮ್ಮ ಮನೆಗೆ ಇರ್ತಾವೆ. ಅವಳಿಗೆ 15-16-4-5 ವರ್ಷ ನಮ್ಮ ಮನೆಯಲ್ಲಿದ್ದು. ಒಂದು ಸರ್ತಿಯೂ ದೆವ್ವ ಬರಲಿಲ್ಲ. ಯಾಕೆ ನಮ್ಮ ತಂದೆಯವರು ಏನೂ ಮಾಡಲಿಲ್ಲ. ಏನೋ ಮಂತ್ರೋಚ್ಚಾರಣೆ ಮಾಡಿ ಪಿಶಾಚ ಉಚ್ಚಾಟನೆ ಏನೂ ಮಾಡಲಿಲ್ಲ. ನಮ್ಮ ಮನೆಯಲ್ಲಿ ಅವರು ಇಷ್ಟೇ, ನಮ್ಮ ಮನೆಯಲ್ಲಿ ನಾನು ದೇವರಿಗೆ ಪೂಜೆ ಮಾಡ್ತೇನೆ, ಇದು ದೆವ್ವ ದುಷ್ಟಶಕ್ತಿಗಳು ಬರೋಲ್ಲ ಅಂತ ಕನ್ವಿಕ್ಷನ್. ಅದು ಒಂದು ದಿವಸವೂ ಆ ಹೆಣ್ಮಗಳಿಗೆ ಏನೂ ಬರಲಿಲ್ಲ. ಆಶ್ಚರ್ಯ ಏನು ಅಂದರೆ, ಆಕೆ ಮದುವೆ ನಿಶ್ಚಯ ಆಯಿತು. ಇದನ್ನು ನಾನು ಕಣ್ಣಾರ ನೋಡಿದ್ದು. ಮದುವೆ ಮಂಟಪದಲ್ಲಿ ಕೂತು ಹೂ ಅಂತ ಹೋಗಿರಿಸು ಮಾಡಿದ್ವಿ. ನಮ್ಮ ಮನೆಯಿಂದ ಮದುವೆ ಮಂಟಪದಲ್ಲಿ ಕಿರಿಚಿರಿಸು ಮಾಡಿದ್ವಿ. ಕಡೆಗೆ ಇತ್ತೀಚೆಗೆ ಆಕೆ ಪ್ರಾಯ ತೀರಿಕೊಂಡ್ಲು ಅಥವಾ ಗೊತ್ತು. ವಯಸ್ಸು, ನಾನು ಚಿಕ್ಕವನಿದ್ದಾಗ ನನ್ನ ವಯಸ್ಸಿನ ಹೆಣ್ಮಗಳು. ಈಗ ಆಕೆ 70 ದಾಟಿದೆ, ಇದ್ದಾಳೋ ಇಲ್ಲೋ ಗೊತ್ತಿಲ್ಲ. ಅಂದರೆ ಆ ಮಂತ್ರಶಕ್ತಿ ನಿಜವಾಗಿ ಅದು ನಾವು ಮಂತ್ರವನ್ನು ತಿಳಿದು ಉಚ್ಚಾರ ಮಾಡಿದರೆ ಅದರಲ್ಲಿ ಓಂಕಾರದ ಅರ್ಥ ತಿಳಿಯುವುದು ಬೇಡ, ಬರೀ ಆ ಸೌಂಡ್ ವೈಬ್ರೇಷನ್ ಉಂಟಲ್ಲ, ಅದಕ್ಕೆ ತಡ್ಕೊಳ್ಳಿಕ್ಕೆ ಯಾವುದಿಲ್ಲ ದುಷ್ಟಶಕ್ತಿಗಳಿಗೆ. ಅದು ಇನ್ನೂ ಒಂದು ನಿಮಗೆ ದೃಷ್ಟಾಂತ ಕೊಡಬೇಕು. ನಾನು ಸರ್ವಮೂಲ ಎಡಿಟ್ ಮಾಡ್ತಾ ಇದ್ದಾಗ 1960s ನಡೆದ ಘಟನೆ. ನನಗೆ ಅಸಿಸ್ಟ್ ಮಾಡ್ತಿದ್ರು ಒಬ್ಬರು, ಅವರು ಉಡುಪಿಯವರೇ. ಅವರ ಹೆಸರು ನಾರಾಯಣಾಚಾರ್ಯ ಅಂತ, ಸಗಡಿ ನಾರಾಯಣಾಚಾರ್ಯ ಅಂತ. ಅವರು ಒಂದು ಕಥೆ ಹೇಳಿದರು ನನ್ನದು. ನಾವು ದಿನ ನಮ್ಮ ಪುಸ್ತಕ ಎಡಿಟ್ ಮಾಡಲಿಕ್ಕೆ ನನಗೆ ಅಸಿಸ್ಟ್ ಮಾಡಿ ದಿನ ನಾವು ಒಟ್ಟಿಗೆ ಸೇರ್ತಿದ್ದೆವು. ಒಂದು ವಿಚಿತ್ರ ಘಟನೆ ನಡೆಯಿತು ನಮ್ಮ ಮನೆಯಲ್ಲಿ ಆಚಾರ್ಯ ಅಂತ ಹೇಳಿದರು ಅವರು. ಏನು ಅಂದರೆ, ಅವರು ಹೇಳಿದ್ದು ಆಗದ್ದಲ್ಲ. ಅವರು ನನಗೆ ಆ ಕಥೆ ಹೇಳುವ ಅವ್ರಿಗೆ 60 ವರ್ಷ. ಅವರು ಯುವಕರಾಗಿದ್ದಾಗ ನಡೆದ ಘಟನೆ. ಒಂದು 40 ವರ್ಷ ಮೊದಲು, ಒಂದು 25-30 ವರ್ಷ, 30 ವರ್ಷ ಮೊದಲು. ಅವರು 25-30ರಲ್ಲಿ ಅವ್ರು ಹೇಳಿದರು, ಅವರ ತಂದೆಯ ತಂದೆ ಬದರಿ ಯಾತ್ರೆಗೆ ಹೋದರು. ಬದರಿ ಯಾತ್ರೆಗೆ ಹೋದಾಗ, ಹಿಂದೆಲ್ಲ ಯಾತ್ರೆ ಹೋದ್ಮೇಲೆ ಪತ್ರ ವ್ಯವಹಾರ ಏನೂ ಇಲ್ಲ. ಒಟ್ಟಿಗೆ ಹೋದವರು ಮರಳಿ ಬರೋ ತನಕವೂ ಒಟ್ಟಿಗೆ ಯಾರು ಎಲ್ಲಿ ಒಂದು ಗೊತ್ತಿಲ್ಲ. ಅವರು ಬದರಿ ಯಾತ್ರೆ ಹೋದವರು ದಾರಿಯಲ್ಲಿ ಸತ್ತು ಹೋದರು. ಈ ನನ್ನ ಕಥೆ ಹೇಳಿದವರ ಅಜ್ಜ. ಒಟ್ಟಿಗೆ ಇದ್ದವರು ಎಲ್ಲೋ ಗಂಗೆಗೆ ಹಾಕಿದ್ರು ಅದನ್ನು, ಡೆಡ್ ಬಾಡಿಯನ್ನು. ಮರಳಿ ಬಂದು ಇಂಥ ದಿವಸ ನಿಮ್ಮ ಅಜ್ಜ ಸತ್ತು ಹೋಗಿದ್ದಾರೆ ಅಂತ ಅವ್ರ ಮಗನ ಹತ್ರ, ನನ್ನ ಕಥೆ ಹೇಳಿದವರು ತಂದೆ ಹತ್ರ ವಿಷಯ ಹೇಳಿದರು. ಇವರು ಶ್ರಾದ್ದ ಎಲ್ಲ ಮಾಡಿದರಂತೆ. ಶ್ರಾದ್ದ ಎಲ್ಲ ಆಯಿತು. ಯಾಕಂದ್ರೆ ಅವ್ರು ಹೇಳಿದ ದಿನ ಇಟ್ಟುಕೊಂಡು ಶ್ರಾದ್ದ ಆಯಿತು, ಎಲ್ಲ ಆಯಿತು. ಅಲ್ಲಿ ಸತ್ತವರಿದ್ದಾರಲ್ಲ, ಅವರು ಒಳ್ಳೆಯ ವೇದಜ್ಞ, ಒಳ್ಳೆಯ ವಿದ್ವಾಂಸ. ಇವರು ಸಂಸ್ಕಾರ ಎಲ್ಲ ಮಾಡಿದರು. ಇವ್ರ ತಂದೆಯೂ ಸತ್ತು ಹೋದರು. ಇವರಿಗೆ ಮದುವೆ ಆಗಿದೆ, ಸುಮಾರು 25-30 ವರ್ಷ ವಯಸ್ಸಿರ್ಬೋದು ಇವರಿಗೆ. ಹೆಂಡತಿ ಮತ್ತು ಇವರು, ತಂದೆ ಕೂಡ ತೀರಿ ಹೋಗಿದ್ದಾರೆ, ಅಜ್ಜ ಹೇಗೂ ತೀರಿ ಹೋಗಿದ್ದಾರಲ್ಲ. ಇವರ ಮನೆಯ ಅಧಿಕಾರ ಇವರು ಸ್ವಾಧೀನಕ್ಕೆ ಬಂದಿದೆ. ಅಷ್ಟು ಒಂದು ದಿವಸ ಮನೆಯಲ್ಲಿ ಕೂತಿದ್ದಾರಂತೆ. ಇದು ಸುಮಾರು 70-80 ವರ್ಷ ಹಿಂದಿನ ಕಥೆ. ಅವರ ಹೆಂಡತಿ, ನಾರಾಯಣ ಇಲ್ಲಿ ಬಾ ಅನ್ನೋದು ಕಂಗಾಲಿ ಇವರು. ಯಾಕೆಂದರೆ ಆ ಕಾಲದಲ್ಲಿ ಹೆಣ್ಮಕ್ಕಳು ಗಂಡನ ಹೆಸರೇ ಹೇಳುವಂಥದ್ದಿಲ್ಲ, ಏಕೋಚನದಲ್ಲಿ ಕರೆಯೋದಂತೂ ಕಲ್ಪನಾತೀತ, ಅಭ್ಯಾಸವಿಲ್ಲ. ನಾರಾಯಣ ಬಾ ಇಲ್ಲಿ. ಇವರಿಗೆ ಆಶ್ಚರ್ಯ ಆಯಿತು, ಏನಿದು ಅಂತ. ಹೆಂಡತಿ ಕರೀತಾ ಇದ್ದಾಳೆ, ನಾರಾಯಣ ಬಾ ಇಲ್ಲಿ ಕೂಡು ಅಂತ ಹೇಳಿತಂತೆ ಆ ಹೆಣ್ಮಗಳು. ಅವಳೇನು 10-20 ವರ್ಷದ ಹೆಂಗಸು, ಅವಳೇನು ಓದವಳಲ್ಲ. ಏನಿದು ಅಂತ ಬಹಳ ಕುತೂಹಲದಿಂದ, ಗೊತ್ತಾಗಿಲ್ವಾ ನಾನು ಯಾರು ಅಂತ? ನೀನು ನನ್ನ ಹೆಂಡತಿ, ಗೊತ್ತಾಗಲಿಕ್ಕೆ ಏನಿದೆ? ಮಾತಾಡ್ತಾ ಇರೋದು ನಿನ್ನ ಹೆಂಡತಿ ಅಲ್ಲ, ನಿನ್ನ ಅಜ್ಜ ಅಂತ. ಎಂದೋ ಸತ್ತು ಹೋದವಳು, ನಿನ್ನ ಅಜ್ಜ ಮಾತಾಡ್ತಾ ಇರೋದು. ಏನು ಆಗಬೇಕು ನೋಡಪ್ಪ, ನನಗೆ ನಾನು ಮಾಡಿದ ಪುಣ್ಯಕರ್ಮಗಳಿಂದ ನನಗೆ ಸದ್ಗತಿ ಆಗೋದಕ್ಕೆ ಏನೂ ತೊಂದರೆ ಇಲ್ಲ, ನಾನೇನೋ ನರಕಕ್ಕೆ ಹೋಗ್ತಾ ಇಲ್ಲ. ಅದ್ರ ಮೇಲೆ ಹೋಗ್ಲಿಕ್ಕೆ ಬಾಗಿಲು ಓಪನ್ ಆಗಿಲ್ಲ, ಬಾಗಿಲು ಮುಚ್ಚಿಬಿಟ್ಟಿದೆ. ಬಾಗಿಲು ತೆರೆಯೋ ಕೆಲಸ ನನ್ನಿಂದ ಆಗ್ತಾ ಇಲ್ಲ, ನೀನು ಮಾಡಬೇಕು ಅಂತ ಆ ಹೆಣ್ಮಗಳು ಹೇಳಿದ್ರು. ನನಗೆ ಮೇಲೆ ಹೋಗ್ಲಿಕ್ಕೆ ಬಾಗಿಲು ಮುಚ್ಚಿದೆ, ನೀನು ಆ ಕೆಲಸ ಮಾಡಬೇಕು. ಏನು ಮಾಡಬೇಕು? ನನಗೋಸ್ಕರ ನಾನು ದಿನ ಬರ್ತೇನೆ, ಈ ಹುಡುಗಿಯಲ್ಲಿ ಬಂದು ಕೂಡುತ್ತೇನೆ. ನನಗೋಸ್ಕರ ನೀನು 2 ಕೆಲಸ ಮಾಡಬೇಕು. ಒಂದು, ಯಜುರ್ವೇದವನ್ನು ಪೂರ್ತಿ ನೀನು ಪಾರಾಯಣ ಮಾಡಬೇಕು ಗಟ್ಟಿಯಾಗಿ. ನಾನು ಕೇಳಬೇಕು, ಒಂದು ಕೂತು ಇಲ್ಲಿ ಈ ಹುಡುಗಿಯ ದೇಹದಲ್ಲಿ ಕೂತು ನಾನು ಆ ನಾದವನ್ನು ಕೇಳಬೇಕು. ಅದಾದ ಮೇಲೆ ನನಗೋಸ್ಕರ ನೀನು ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು. ಸಂಕಲ್ಪ ಮಾಡಿ ನನ್ನ ಅಜ್ಜನ ಊರ್ಧ್ವಗಮನಕ್ಕೆ ಇದ್ದ ತಡೆ ಪರಿಹಾರ ಆಗಬೇಕು ದೇವರೇ ಅಂತ ಪ್ರಾರ್ಥನೆ ಮಾಡಿ ಗಂಗೆಯಲ್ಲಿ ಸ್ನಾನ ಮಾಡಿ ಬರಬೇಕು ಅಂತ ಹೇಳಿ ಇವರು ಒಪ್ಪಿಕೊಂಡ್ರು. ಖಂಡಿತ ಒಳ್ಳೆಯ ಕೆಲಸ, ದಿನ ವೇದ ಪಾರಾಯಣ ಮಾಡ್ತೀನಿ ಮತ್ತು ಒಂದು ದಿವಸ ಗಂಗೆಯಲ್ಲಿ ಸ್ನಾನ ಮಾಡ್ತೀನಿ.
ದಿನ ನಾನು ಬಂದೆ ನಾರಾಯಣ ಓದು ಅಂತನೋರ ಹುಡುಗಿ, ಇವರು ಓದುವವರು. ಅದು ಕೆಲವು ದಿವಸ, ಯಾಕೆಂದರೆ ಯಜುರ್ವೇದ ಪಾರಾಯಣ ಅಂದರೆ ದಿವಸಕ್ಕೆ 1 ಗಂಟೆ ಮಾಡಿದ್ರು ಕೆಲವು ದಿವಸ ಬೇಕು, ಹಲವು ದಿನ. ಮಧ್ಯದಲ್ಲಿ ಒಂದು ವಿಚಿತ್ರ ಅಂದರೆ ಅದರಲ್ಲಿ ಒಂದು ಸೂಕ್ತ ಇದೆ. ನೀವು ಕೇಳಿರ್ತೀರಿ, ರಾಕ್ಷೋಘ್ನ ಹೋಮ ಅಂತ ಮನೆ ಹೋಗಲು ಮುಂಚೆ ಹೋಮ ಮಾಡಿಸ್ತಾರೆ ಮನೆಯಲ್ಲಿ. ಆ ರಾಕ್ಷೋಘ್ನ ಹೋಮದ ಸೂಕ್ತ ಇರುವುದು ಯಜುರ್ವೇದದಲ್ಲಿ. ಅದು ರಾಕ್ಷೋಘ್ನ ಸೂಕ್ತ ಅಂತ ಹೇಳ್ತಾರೆ ಅದಕ್ಕೆ. ಆ ಸೂಕ್ತ ಓದಬೇಕು, ಅಲ್ಲಿ ತನಕ ಪಾರಾಯಣ ಮಾಡಿದ್ದಾರೆ. ಮುಂದೆ ಅಂದರೆ ದುಷ್ಟಶಕ್ತಿಗಳನ್ನು ಒದ್ದೋಡಿಸುವ ಸೂಕ್ತ ಅಂತ ಅದರ ಅರ್ಥ. ನಿಲ್ಲಿಸು ಅಂತ ಹೇಳಿದಂತೆ ಆ ಹುಡುಗಿ, ಅಂದರೆ ಹುಡುಗಿ ಒಳಗೆ ಬಂದಿದ್ದ ಜೀವ, ನಿಲ್ಲಿಸು ಅಂತ. ಇವ್ರು ಯಾಕೆ ದಿನ ಓದ್ಲಿಕ್ಕೆ ಹೇಳ್ತಾ ಇದ್ರಿ, ಇವತ್ತು ನಿಲ್ಲಿಸಿಕ್ಕೆ ಹೇಳಿದ್ರಿ ಯಾಕೆ? ನೀನು ಮುಂದೆ, ಯಾಕಂದರೆ ಆ ಸತ್ತ ಜೀವ ಉಂಟಲ್ಲ, ಅವ್ರು ದೊಡ್ಡ ವೇದಜ್ಞ ಅಂತ. ನೀನು ಮುಂದೆ ಓದುವ ವೇದದ ಸೂಕ್ತದ ಹೆಸರೇನಪ್ಪ? ಈ ಹುಡುಗಿಗೆ ವೇದ ಸೂಕ್ತ ಒಂದು ಗೊತ್ತಿಲ್ಲ, ಹೆಸರೇನಪ್ಪ? ರಾಕ್ಷೋಘ್ನ ಸೂಕ್ತ. ಅಂದರೆ ಏನು ಅರ್ಥ? ದುಷ್ಟಶಕ್ತಿಗಳು ಅದನ್ನು ಕೂತು ಕೇಳುವ ಹಾಗಿಲ್ಲ. ಆ ಮಂತ್ರ ನೀನು ಪಠಿಸಿದರೆ, ಈಗ ನಾನು ಸದ್ಯ ಆ ದುಷ್ಟಶಕ್ತಿಗಳ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಾನು ಓಡಬೇಕಾಗತ್ತೆ. ಆದ್ದರಿಂದ ಆ ಸೂಕ್ತವನ್ನು ಓದದೆ ಮುಂದಿನ ಸೂಕ್ತ ಓದು. ಹೀಗೆ ಆ ಪುಣ್ಯ ಜೀವ ಪೂರ್ತಿ ಗೈಡೆನ್ಸ್ ಕೊಟ್ಟು ಇಡೀ ವೇದ ಓದಿ, ಆ ಸೂಕ್ತ ಮಾತ್ರ ನನ್ನ ಎದುರು ಓದಬೇಡ, ನಾನು ಹೋದ ಮೇಲೆ ಓದು. ಹೀಗೆ ಪಾರಾಯಣ ಮಾಡಿಸಿ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಬಂದಾಗ ಮತ್ತೆ ಆ ದೇಹದಲ್ಲಿ, ಆ ಹುಡುಗಿಯ ದೇಹದಲ್ಲಿ ಪ್ರವೇಶ ಮಾಡಿ, ನನ್ನ ಬಾಗಿಲು ತೆರೆಯಿತು, ನಿನ್ನಿಂದ ಉಪಕಾರ ಆಯಿತು ಅಂತ ಹೇಳಿ ಹೊರಟು ಹೋಗಿದೆ ಆ ಜೀವ. ಅಂದರೆ ಆ ಮಂತ್ರ ನಾದ, ಕೆಲವು ನಾದಗಳನ್ನು ದುಷ್ಟಶಕ್ತಿಗಳಿಗೆ ಕೇಳಲಿಕ್ಕಾಗೋದಿಲ್ಲ, ಅವು ಆ ಪರಿಸರದಲ್ಲೇ ಬರೋಲ್ಲ. ಹಾಗಾಗಿ ಆ ಮಂತ್ರಗಳಿಗೆ ಅದನ್ನೇ ಸ್ವಾಧ್ಯಾಯ, ಅರ್ಥಪೂರ್ವಕವಾಗಿ ವೇದ ಮಂತ್ರಗಳನ್ನು ಅಧ್ಯಯನ ಮಾಡಿ ಆ ಮಂತ್ರಗಳ ಮೂಲಕ ಹರಿಪೂಜನಂ, ನಾರಾಯಣನ ಪೂಜೆ. ಇದಿಷ್ಟು ನಮ್ಮ ನಿಯಮ ಆಗಿರಬೇಕು, ಜೀವನದಲ್ಲಿ ನಿಯಮ ಆಗಿರಬೇಕು. ಇಷ್ಟು ಪಾಲಿಸಿದರೆ ಪ್ರಾಯಶ್ಚಿತ್ತ ಮಾಡಬೇಕಾದ ಅಗತ್ಯ ಬರೋಲ್ಲ. ಯಾಕಂದ್ರೆ ಇದೇ ಪ್ರಾಯಶ್ಚಿತ್ತ. ಈ ತಪಸ್ಸು, ಶೌಚ ಏನಿದೆ, ತಪಸ್ಸಾ ಬ್ರಹ್ಮಚರ್ಯೇಣ ಶಮೇನ ಚ ದಮೇನ ಚ ತ್ಯಾಗೇನ ಸತ್ಯ ಶೌಚಾಭ್ಯಾಂ ಯಮೇನ ನಿಯಮೇನ ಚ, ಇದೇ ಪ್ರಾಯಶ್ಚಿತ್ತವಾಗಿ ನಿನ್ನಲ್ಲಿರತಕ್ಕಂಥ ಎಲ್ಲ ಕೊಳೆಗಳನ್ನು ನಾಶ ಮಾಡಿಬಿಡುತ್ತೆ.